ಮಾತಾಡಿ. ಮಾನ್ಯ ಸಭಾಧ್ಯಕ್ಷರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳಿ ನೀವು ಕೂಡ ಅಷ್ಟೇ ಆದಷ್ಟು ಬೇಗ ಮುಗಿಸಿ. 15 ನಿಮಿಷ ಬೆಲ್ ಸ್ಟಾರ್ಟ್ ಮಾಡಿದ್ದೆ. ನೋ ಫಾರ್ 15. ಬಜೆಟ್ ಇವತ್ತೇನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸುದೀರ್ಘವಾದಂತಹ 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸರ್, ತಮಗೆ ಗೊತ್ತಿದ್ದಂತೆ ಇಡೀ ಭಾರತ ದೇಶದಲ್ಲೇ ವಾಜುಭಾಯಿ ವಾಲಾ ಬಿಟ್ರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಏನಿವತ್ತು ಬಹಳಷ್ಟು ಜನ ವಿರೋಧ ಪಕ್ಷದವರು ಯಾವ ರೀತಿ ಕಾಲೆಳಿಬೇಕು ಅನ್ನೋದನ್ನ ಅವರೆಲ್ಲ ಮೀರಿ ಇವತ್ತು ಇಂಥ ಒಂದು ದಾಖಲೆ ಆದಂತಹ ಬಜೆಟ್ ಅನ್ನು ಮಂಡಿಸಿರೋದಕ್ಕೆ ವಿಶೇಷವಾಗಿ ಅವರ ಕೆಳಗಡೆ ನಾನೊಬ್ಬ ಶಾಸಕ ಇರುವಂತದ್ದೇ ಒಂದು ಭಾಗ್ಯ ಅಂತ ತಿಳಿದು ಅವರಿಗೆ ವಿಶೇಷವಾಗಿ ಈ ಒಂದು ಸದನದಲ್ಲಿ ಅಭಿನಂದಿಸ್ತೇನೆ. 1 ನಿಮಿಷ ಆಯ್ತು. ಈ ರಾಜ್ಯದ ಹಲವಾರು ವಿಚಾರಗಳಲ್ಲಿ ನಮಗೆ ತೊಂದರೆ ಆಗಿರೋದು ಯಾವ ಕಾರಣ ಅಂತ ಇವತ್ತು ವಿರೋಧ ಪಕ್ಷದವರು ಪ್ರತಿಯೊಬ್ಬರು ನಾವು ಮಾತಾಡೋಂಥ ಸಂದರ್ಭದಲ್ಲಿ ಕರೆಕ್ಟು ನಮಗೂ ಅರ್ಥ ಆಗಿದೆ, ಬಟ್ ಆಚೆ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಮೂಲ ಕಾರಣ ಇದು ಮಲತಾಯಿ ಧೋರಣೆಯ ಸಂಪನ್ಮೂಲಗಳ ಕ್ರೋಢೀಕರಣ ಹಂಚಿಕೆ ಭಾರತದ ಸರ್ಕಾರದ ಕೇಂದ್ರ ಸರ್ಕಾರದಿಂದ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ಬಹಳಷ್ಟು ಕಡೆ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ, ಈ ಒಂದು ಸರ್ಕಾರದ ಹಲವಾರು ಚಿಂತನೆಗಳಲ್ಲಿ ಯಾವ ಕಾರಣಕ್ಕೋಸ್ಕರ ನಾವು ಈ ಬಜೆಟನ್ನ ಸ್ವಾಗತ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗೆ ಮೊದಲನೇದಾಗಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಬಹಳಷ್ಟು ಜನ ಮಂತ್ರಿಗಳು ಇದ್ದಾರೆ, DCM ಸಾಹೇಬರು ಇದ್ದಾರೆ. ಸರ್ ಮಾತಾಡ್ತೀನಿ ಸರ್. ಇವತ್ತು ಪಾಟೀಲ್ ಸಾಹೇಬರು ಇದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ, ಸುನೀಲ್ ಅವರು ಇದ್ದಾರೆ. ನೀವೆಲ್ಲ ಹಿಂದೆ ಬಜೆಟ್ಗಳು ರಿಸರ್ವ್ ಮಾಡ್ಬೇಕಾದ್ರೆ ದುಡ್ಡು ಇಲ್ದಲ್ಲೇ ಮಾಡ್ಬಿಡ್ತಿದ್ರಿ. ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಇದಕ್ಕೋಸ್ಕರ ವಿಶೇಷವಾಗಿ 17 ಬಜೆಟಿನ ಅನುಭವದಲ್ಲಿ ಫಿಸ್ಕಲ್ ಡಿಫಿಸಿಟ್ ಇಂದ ಹಿಡಿದು ಶಿಸ್ತಿಂದ ಹಿಡಿದು ದುಡ್ಡು ಹಣವನ್ನು ಎತ್ತಿಕ್ಕೆ ಇವತ್ತು ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತಂದ್ರೆ ವಿಶೇಷವಾದಂತಹ ಅಭಿನಂದನೆಗಳನ್ನು ನೀವು ಸಹ ಹೇಳಬೇಕಾಗಿದೆ. ಇವತ್ತು ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದೀವಿ ನಾವು. ಅಶ್ವಥ್ ನಾರಾಯಣ್ ತರ ಬೆಂಗಳೂರಲ್ಲಿ ಎಲ್ಲ ಶ್ರೀಮಂತರ ಜೊತೆ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ನಮ್ಮಲ್ಲಿ ಹಳ್ಳಿಗಳಲ್ಲಿ ಪಾಪ ಅವರಿಗೆ ದಿನನಿತ್ಯ ದುಡ್ಡು ಒದಗಿಸೋದೇ ಬಹಳಷ್ಟು ಕಷ್ಟ. ಇವತ್ತು ನಾವು ಕೇಳ್ತೇವೆ, ನಮ್ಮ ರಾಜ್ಯದ ರೈತರ ಹಿತವನ್ನು ಕಾಪಾಡೋದು ಕರ್ನಾಟಕದ ರಾಜ್ಯದ ಎಷ್ಟು ಜವಾಬ್ದಾರಿ ಇದೆಯೋ ಭಾರತ ಸರ್ಕಾರ ಅಷ್ಟೇ ಜವಾಬ್ದಾರಿ. ಸರ್ ಪ್ಲೀಸ್ ಸರ್, ನೀವು ಒಂದು 5 ನಿಮಿಷ ಯಾರು ಬೇರೆಯವ್ರಿದ್ರೆ ಕೊಟ್ಬಿಡಿ ಸರ್. ಮಾತಾಡಿ, ಅಲ್ಲಿ ನನ್ ಮಾತಾಡ್ಬೇಕು ಸರ್ ಪ್ಲೀಸ್. ಇದು ಏನಂದ್ರೆ ಬರ್ಕೊಂಬಂದಿದ್ದೀನಿ ಸರ್ ಗಾದೆಗಳನ್ನ. ಮಾತಾಡಿ ಅಂತ ಹೇಳ್ತೇನೆ. ಇವತ್ತು ಅಳಿಯನ ನಾಲಿಗೆ ರುಚಿಗೆ ಮನೆ ಕೋಳಿನೆಲ್ಲ ಖಾಲಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಅಳಿಯನ ನಾಲಿಗೆ ರುಚಿಗೆ ಮನೆ ಕೋಳಿ ಎಲ್ಲ ಖಾಲಿ ಮಾಡಿದ್ರಂತೆ. ಅಂದ್ರೆ ಕೇಂದ್ರ ಸರ್ಕಾರ ಬಡವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ರೈತರ ಬಗ್ಗೆ ಯೋಚನೆ ಮಾಡಲಿಲ್ಲ, ಆದ್ರೆ ಉದ್ಯಮದಾರರು ಅವ್ರಿಗೆ ಅಳಿಯ ಆಗ್ಬಿಟ್ಟಿದ್ದಾರೆ. ಇವತ್ತು ಅದಾನಿಯಿಂದ ಹಿಡಿದು ಅಂಬಾನಿಯಿಂದ ಹಿಡಿದು ಅವ್ರಿಗೋಸ್ಕರ ತಮ್ಮ ಸಂಪನ್ಮೂಲವನ್ನ ಸುಮಾರು 16 ಲಕ್ಷ ಕೋಟಿ ರೂಪಾಯಿನ ರೈಟ್ ಆಫ್ ಮಾಡ್ತಾರಲ್ಲ ಮಾನ್ಯ ಸಭಾಧ್ಯಕ್ಷರೇ. ಯಾವ ಕಾರಣಕ್ಕೋಸ್ಕರ ಈ ತರ ಮಾಡ್ತಾರೆ ಅನ್ನೋದನ್ನ ನಾವು ನಿಮ್ಮ ಮೂಲಕ ನಾನು ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಅತಿಥಿ ಸತ್ಕಾರ ಮಾಡುವಂತ ವ್ಯವಸ್ಥೆಯಲ್ಲಿ ನೀವುಗಳು ರೈತನ ಬಗ್ಗೆ ಚಿಂತೆ ಮಾಡಬೇಕು, ಬಡವರ ಬಗ್ಗೆ ಚಿಂತೆ ಮಾಡಬೇಕು. ಆದ್ರೆ ಇವತ್ತು ನಿಮ್ಮ ಚಿಂತನೆ ಇರೋಂಥದ್ದು ನಿಮ್ಮ ಮನೆ ಹಳಿನಾದಂತ ಉದ್ಯಮದಾರರ ಬಗ್ಗೆ. ಈಗ ಹಾಗೇನೆ ಇವತ್ತು ನಾವು ನೋಡ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮನ್ನ ಏಳ್ಸದ್ ಬಿಟ್ರೆ ಮತ್ತೊಂದು ಮಾಡೋದಿಲ್ಲ. ಈಗ ಕೇಳ್ತೇನೆ, ಅವರು ಗ್ಯಾರಂಟಿ ಬಗ್ಗೆ ಒಂದು ಪ್ರಸ್ತಾವನೆ ಒಳ್ಳೆದಾಯ್ತು, ಥ್ಯಾಂಕ್ ಯು ಸರ್. ನೀವು ಟೈಮ್ ಕೊಡಬೇಕು. ಈಸ್ ಅವರ್ ಫ್ರೆಂಡ್. ಈಸ್ ಅವರ್ ಫ್ರೆಂಡ್. ಸೊ ಖಾದರ್ ಇಸ್ ನಾಟ್ ಫ್ರೆಂಡ್. ನೀವು ಹೇಳಿದ್ರೆ ಖಾದರ್ ಇಸ್ ನಾಟ್ ಫ್ರೆಂಡ್. ನೀವು ಹೇಳಿದ್ರೆ ಮನೆ ಅಳಿಯ ಅಂತ ಹಂಗೆ ಹೋಗ್ಬಿಟ್ರು ನೋಡಿ. ಮನೆ ಅಳಿಯ ಬಿಜೆಪಿ ಅಲ್ಲ, ನಿಮ್ ಬಗ್ಗೆ ಗುಣಗಾನ ಮಾಡ್ಬೇಕಲ್ಲ. ಈಗ ಮಾನ್ಯ ಸಭಾಧ್ಯಕ್ಷ ಇನ್ನೊಂದು ಗಾದೆ ಇದೆ. ಇದು ಈಚಲು ಹಣ್ಣಿನ ಕಾಲಕ್ಕೆ ಗುಳ್ಳೆನರಿಗೆ 2 ಹೆಂಡತಿರಂತೆ. ಪಾಟೀಲ್ ಇವರು ನಮ್ಮ ಯತ್ನಾಳ್ ಸಾಹೇಬ್ರ ಕೂತ್ಕೊಳ್ಳಿ, ನಿಮ್ಗೂ ಇದು. ಈಚಲು ಹಣ್ಣಿನ ಕಾಲಕ್ಕೆ ಗುಳ್ಳೆನರಿಗೆ 2 ಹೆಂಡತಿರಂತೆ. ಅಂದ್ರೆ ಇವರೆಲ್ಲ ಗ್ಯಾರಂಟಿ ಸ್ಕೀಮ್ನ ಪ್ರತಿಯೊಂದು ಹೆಜ್ಜೆಲ್ಲೂ ವಿರೋಧ ಮಾಡ್ತಿದ್ರಿ. ಸುನೀಲ್ ಅಣ್ಣ, ಗ್ಯಾರಂಟಿ ಸ್ಕೀಮ್ನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದೆಲ್ಲ ಒಂದ್ ಕಡೆ ನೀವು ಪರಿಸ್ಥಿತಿಯಲ್ಲಿ ನೀವು ಬಜೆಟ್ ದುಡ್ಡು ಇಲ್ದಲೆ ಇವೆಲ್ಲ ಗ್ಯಾರಂಟಿ ಸ್ಕೀಮ್ ಮಾಡಿ ತಪ್ಪು ಅಂತ ಹೇಳ್ತಿದ್ರಿ. ಈಗ ಪ್ರತಿಯೊಬ್ರು ಹಳ್ಳಿಗಳಲ್ಲಿ ಗ್ಯಾರಂಟಿ ಸ್ಕೀಮ್ ಅನ್ನ ಬರಮಾಡಿಕೊಂಡು ಸ್ವಾಗತಿಸಿದ ಹಿನ್ನೆಲೆಯಲ್ಲಿ ನೀವೆಲ್ಲ ಇವಾಗ ಏನಂತ ಕೇಳ್ತಾ ಇದ್ರಿ, ನಮ್ಮನ್ನು ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷ ಮಾಡಿ ಅಂತ ಕೇಳಲಿಲ್ವಾ ಲಾಸ್ಟ್ ಟೈಮು? ಅಂದ್ರೆ
ಈಚಲು ಹಣ್ಣಿನ ಕಾಲಕ್ಕೆ ಯಾವ ರೀತಿ ಒಳ್ಳೆಯ ಸಮಯ ಬಂದಾಗ ನೀವು ಅದನ್ನ ಸ್ವಾಗತ ಮಾಡ್ತೀರ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಹಾಗೇನೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು LPG ಮತ್ತು ಡೀಸೆಲು ಪೆಟ್ರೋಲು, ಮಾನ್ಯ ಸಭಾಧ್ಯಕ್ಷರೇ ನಾನು ಇದನ್ನ ಪ್ರಶ್ನೆ ಮಾಡ್ತೇನೆ. ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ 107 ರೂಪಾಯಿ ಬ್ಯಾರೆಲ್ ಇದ್ದಾಗ ನಮಗೆ ಕೊಡ್ತಾ ಇದ್ದಂಥದ್ದು ಎಲ್ಲರಿಗೂ ಪೆಟ್ರೋಲು ಡೀಸೆಲ್ 46 ರೂಪಾಯಿ ಮತ್ತು ಡೀಸೆಲ್ 71 ರೂಪಾಯಿ. ವೆಲ್ಕಮ್ ಅವ್ರು ನಮ್ಮ ಮಾರ್ಗದರ್ಶಕರು. ಈಗ 2000 ಇಲ್ಲ ನೀವು ಜಾಗ ಬಿಟ್ಟು ಹೊಡ್ರಲ್ಲ, ಡೈವರ್ಷನ್ ಮಾಡಿ ಇವಾಗ ಏನ್ ಹೇಳ್ತೀರಾ ಅಂದೆ ನಾನು. ಯಾಕೆ ನಮ್ಮ ಮಾರ್ಗದರ್ಶಕರು ಅಂದೆ ಸರ್ ನಾನು. ನೀವು ಹೋದಾಗ ಇವ್ರು ಬಂದು ಕೂಡಲೇ ಏನ್ ಹೇಳ್ತಾರೆ ಗೊತ್ತಾ, ಅವರು ಈಸ್ ಮೈ ಫ್ರೆಂಡ್, ನೀವು ಫ್ರೆಂಡ್ ಅಲ್ಲ ಅಂತ, ಈಸ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ. ಈಗ ನೀವು ಫ್ರೆಂಡ್ ಆಗಿ ವರ್ತನೆ ಮಾಡಬಾರ್ದು, ಅವರನ್ನು ಕೂತ್ಕೊಳ್ಳಿ. ರಂಗನಾಥ್ ಕಂಟಿನ್ಯೂ. ರಾಜೇಗೌಡ್ರೆ ಕೂತ್ಕೊ. ಮಾನ್ಯ ಸಭಾಧ್ಯಕ್ಷರೇ, ಇದೊಂದು ಕೇಳ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಮನಮೋಹನ್ ಸಿಂಗ್ ಅವ್ರ ಸಮಯದಲ್ಲಿ 107 ಬ್ಯಾರೆಲ್ ಇದ್ದಾಗ ನಮ್ಗೆ ಸಿಗ್ತಿದ್ದಂತ ಡೀಸೆಲ್ 46 ರೂಪಾಯಿ, ಪೆಟ್ರೋಲ್ 71 ರೂಪಾಯಿ. ಈಗ 85 ರೂಪಾಯಿ ಇದೆ ಬ್ಯಾರೆಲ್. ಆದ್ರೆ ನಮ್ಗೆ 100 ರೂಪಾಯಿ ದಾಟ್ಬಿಟ್ಟಿದೆ. ಅದೇ ರೀತಿ ಇವತ್ತು ನಾನು ಮತ್ತೊಮ್ಮೆ ಕೇಳ್ತೇನೆ, 2013ರಲ್ಲಿ LPGಗೆ 600 ರೂಪಾಯಿ ಕೊಡ್ತಾ ಇದ್ರು ಸಬ್ಸಿಡಿ. ಈಗ ಎಷ್ಟು ಕೊಡ್ತಾ ಇದ್ದಾರೆ? ಇವತ್ತು 1200 ರೂಪಾಯಿ ಆಗಿದೆ. ಈಗೇನೋ ಜಾಗತಿಕವಾದಂಥ ವಾರ ವಿಚಾರದಲ್ಲಿ ವಿದೇಶ ನೀತಿಯ ಅನನುಕೂಲತೆಯಿಂದ ಬಿಜೆಪಿ ಸರ್ಕಾರದವರು, ಇವ್ರು ಮೋದಿ ಅಂತ ಹಿಡ್ಕೊಂಡು ಎತ್ತು ಕೂತ್ಕೊಂಡು ಬಿಡ್ತಾರೆ ಎಲ್ಲರೂ. ಇವತ್ತು ಬಿಜೆಪಿ ಸರ್ಕಾರ ನಡೆಸ್ತಾ ಇದ್ದಾರೆ, ಅವರ ಒಂದು ವಿದೇಶ ನೀತಿಗಳ ಅತಂತ್ರದಿಂದ ಇವತ್ತೇನಾಗ್ತಿದೆ, ಇನ್ನು 10 ದಿನ ಮೊನ್ನೆ ONGC ಅವ್ರ ಜೊತೆ ಮಾತಾಡ್ತಿದ್ದೆ ಬುದ್ಧಿ. ONGC ಅವರು ಹೇಳ್ತಾ ಇದ್ರು 10 ಡೇಸ್ ಅಷ್ಟೇ ಇರೋದು. ಇನ್ನ 10 ಡೇಸ್ ಆದ್ಮೇಲೆ ಆಲ್ ಆಫ್ ಇಂಡಿಯಾ ವಿಲ್ ಬಿ ಕ್ಲೋಸಿಂಗ್. ನಿಮ್ಗೆ ಊಟನು ತಿಂಡಿಗೆ LPG ಬರೋದಿಲ್ಲ, ಎಲ್ಲರೂ ವಾಪಸ್ಸು ಸ್ಟವ್ಗೆ ಹೋಗ್ಬೇಕು. ಇದು ಮಾನ್ಯ ಸಭಾಧ್ಯಕ್ಷರೇ, ಆ ಕಾಲಕ್ಕೋಸ್ಕರ ನಾನು ಇವತ್ತು ಕೇಳ್ತೇನೆ, ಇವತ್ತು ದೇಶದಲ್ಲಿ ಆಳುವ ಅರಸ ಇಲ್ಲ, ಕೇಳುವ ಪ್ರಧಾನಿ ಇಲ್ಲ ಅಂತ ಒಂದು ಗಾದೆ ಇದೆ. ಅದೇ ರೀತಿ ಇವು ಯಾರು ಏನ್ ಡಿಸಿಷನ್ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಡಿಸ್ಕಷನ್ ಆಗ್ತಿತ್ತು ಮಾನ್ಯ ಸಭಾಧ್ಯಕ್ಷರೇ. ಅದೇನೋ ಚೈನಾದವರು ವಾರ್ ಶುರು ಆದಂತ ಸಂದರ್ಭದಲ್ಲಿ ತುಂಬಾ ಜೋರಾಗಿ ಎಲ್ಲ ಬೆಟಾಲಿಯನ್ಸ್ಗಳೆಲ್ಲ ಬಂದಾಗ ಅಲ್ಲಿ ನಮ್ಮ ಸೇನಾಧಿಪತಿ ಬಾರ್ಡರ್ ಇರೋನು ಫೋನ್ ಮಾಡಿ ಕೇಳ್ತಾರೆ, ಯಾರಿಗೆ? ಡಿಫೆನ್ಸ್ ಮಿನಿಸ್ಟ್ರಿಗೆ, ಏನ್ ಮಾಡ್ಬೇಕು, ಚೈನಾದವರು ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ, ವಾರ್ ಬರ್ತಾ ಇದೆಯಲ್ಲ ಅಂತ. ಅದಕ್ಕೇನೆ ಈ ರಾಜನಾಥ್ ಸಿಂಗ್ ಸಾಹೇಬ್ರು 1 ನಿಮಿಷ ತಡೀರಿ ಅಂತ ಹೇಳಿ 1 ದಿನ ಎಲ್ಲ ತನಗೂ ಉತ್ತರನೇ ಹೇಳೋದಿಲ್ಲ. ಎಲ್ಲ ಒಂದ್ ಕಡೆ ಈ ವಿಚಾರದಲ್ಲಿ ಬಜೆಟ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಆಗಿರುವಂತದ್ದು. ಆ ಕಾರಣಕ್ಕೋಸ್ಕರ ದೇಶದಲ್ಲಿ ಆಳುವ ಅರಸವಿಲ್ಲ, ಕೇಳುವ ಪ್ರಧಾನಿ ಇಲ್ಲ ಅಂತ ಸಂದರ್ಭ ಆಗಿರುವಂತದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಏನಿವತ್ತು ವಿರೋಧ ಪಕ್ಷದವರು ಆರೋಪ ಮಾಡ್ತಾರೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಹೇಳ್ತಾರೆ ಏನಂತ, ನೀವು ಸರಿ ಇಲ್ಲ, ನೀವು ಮಾಡಿರೋ ನಡತೆ ಸರಿ ಇಲ್ಲ, ನೀವು ಮಾಡಿರೋ ಬಜೆಟ್ ಸರಿ ಇಲ್ಲ ಅಂತ. ನಾನು ಕೇಳ್ತೇನೆ, ಅವರಲ್ಲಿ ಏನ್ ಸ್ಟಫ್ ಅಲ್ಲಿ ನೀವು ಮಾತಾಡ್ತೀರಾ ಅಂತಂದ್ರೆ ಒಬ್ರು ಹೇಳೋದಿಲ್ಲ. ಸುರೇಶ್ ಕುಮಾರ್ ಅವರು ಬುದ್ಧಿವಂತರಿದ್ದಾರೆ, ಅವ್ರ ಮಾತು ಬಹಳ ಚೆನ್ನಾಗಿರುತ್ತೆ. ಅವರಲ್ಲೂ ಇವಾಗ ಸಿಗ್ತಾ ಇಲ್ಲ ಏನು ನಮ್ಮ ಸರ್ಕಾರದಲ್ಲಿ ನ್ಯೂನತೆಗಳನ್ನ. ಅದೇ ರೀತಿ ಸೇರಲ್ಲಿ ರಾಗಿ ಇಲ್ಲ ಅಂದ್ರೂ ಕಲ್ಲಲ್ಲಿ ಬೀಸ್ತಾ ಇದ್ರಂತೆ ಗಾದೆ. ಮಾನ್ಯ ಸಭಾಧ್ಯಕ್ಷರೇ, ಗಾದೆಯಲ್ಲಿ ಏನ್ ಹೇಳುತ್ತಂದ್ರೆ, ರಾಗಿ ಇಲ್ದಿದ್ರು ಸುಮ್ನೆ ಎಲ್ಲರಿಗೂ ಕಲ್ಲನ್ನು ಬೀಸ್ಕೊಂಡು ಇದ್ದಂತೆ ಇವರು ಬಡತನ ಮಾನ್ಯ ಸಭಾಧ್ಯಕ್ಷರೇ. ಅಭಿವೃದ್ಧಿ 1 ರೂಪಾಯಿ ಕಾಸಿಲ್ಲ. ಅಂತರಾಳದ ಸತ್ಯದ ಮಾತು. ಬಿಜೆಪಿಯವರು ಸಹ ಈ ಒಂದು ಬಜೆಟ್ ಅನ್ನು ಸ್ವಾಗತಿಸಿದ್ದಾರೆ ಅನ್ನೋದನ್ನ ನಾವೆಲ್ಲ ತಿಳಿದಿದ್ದೀವಿ. ಅದೇ ರೀತಿ ನೀವೇನು ಚಿಂತೆ ಮಾಡಬೇಡಿ, ನಿಮ್ಗೆ 4,000 ಕೋಟಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎತ್ತಿಕ್ಕಿದ್ದಾರೆ, ನಿಮ್ಗೂ ಶೇರ್ ಕೊಡಿಸೋದ್ರೆ ನಾವು ಧ್ವನಿ ಎತ್ತುತ್ತೀವಿ. ಹಾಗೇನೆ ನಿಮಿಷ ಕೇಳ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಕೂಗುವ ಇವತ್ತು ಅಣೆಬೆಯ ಆಸೆಗೆ ಕೂಗುವ ಕೋಳಿ ಹೋಗಿ ಕತ್ತು ಕುಯ್ದ್ರಂತೆ. ಅಂದ್ರೆ ಕೋಳಿ ಹೋಗಿ ಅಣೆಬೆ ಬಂದಿದೆ ಅಂತ ಹೇಳಿ ಔಸ್ಕೊಂಡಿರೋದು ಆಚೆ ಬಂದಾಗ ಮನುಷ್ಯ ಹೋಗಿ ಕೋಳಿ ಸಿಕ್ತಲ್ಲ ಅಂತ ಕುಯ್ದನ್ನುತ್ತೆ. ಅಂದ್ರೆ ಅಲ್ಪ ಆಸೆಗೋಸ್ಕರ ಕೋಳಿ ತನ್ನ ಜೀವನ ಎತ್ತಂತೆ. ಈ ಬಿಜೆಪಿಯವರು ಇವತ್ತೇನ್ ಬಡವರಿಗೆ ನಾವು ಮಾಡ್ತಿರೋಂಥ ಸೇವೆನ ತಡಿಲಾರ್ದಲೆ ಮುಂದಿನ ಚುನಾವಣೆಯಲ್ಲಿ ಸೋಲುವಂತ ಭಯ ಬಂದಿದೆ ಅಂತ ನಾನು ಭಾವಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಹಾಗೇನೆ ಇವತ್ತಿನ ದಿನ ಏನು ಮಾನ್ಯ ಸಭಾಧ್ಯಕ್ಷರೇ,
ಪ್ರತಿಯೊಂದು ವಿಚಾರದಲ್ಲೂ ಅಡ್ಡದಿಡ್ಡಿ ಮಾತನಾಡಿ ಗಡ್ಡವನ್ನ ಕೀಳಿಸ್ಕೊಂಡ್ರಂತೆ. ಸುನೀಲಣ್ಣ, ನಿಮ್ಮಿದು ವಿಚಾರ. ಪ್ರತಿಯೊಂದು ವಿಚಾರದಲ್ಲೂ ಪರಿಣಾಮ ಜವಾಬ್ದಾರಿ ನಿಮ್ಮ ಮೇಲಿದೆ. ಅಶ್ವತ್ಥಣ್ಣ, ನಿಮ್ಗೆ ವೈಯಕ್ತಿಕವಾಗಿ ನೀವು ಘನತೆಗೆ ತಕ್ಕಂತೆ ಮಾತಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಿಮ್ಮ ಜವಾಬ್ದಾರಿ ಬಹಳಷ್ಟು ಹೆಚ್ಚಿದೆ. ಮುಂದಿನ ದಿನಗಳಲ್ಲಿ ಏನಾದ್ರು ವಿರೋಧ ಮಾಡಾಗಿದ್ರೆ ಒಂದ್ ಸ್ವಲ್ಪ ಎಲ್ಲ ಪರಿಣಾಮಕಾರಿಯಾಗಿ ಏನಾದ್ರು ಯಾವ್ದಾದ್ರು ವಿಚಾರಧಾರಿಗಳನ್ನು ಮಾತಾಡಬೇಕು ಅಂತ ಹೇಳಿ, ಆ ಕಾರಣಕ್ಕೋಸ್ಕರ ನೀವು ಅಡ್ಡದಿಡ್ಡಿ ಮಾತನಾಡಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಇವತ್ತು ಬಿಜೆಪಿ ಅವರು ಆಗ್ಲೇ ಚುನಾವಣೆ ಬೈ ಎಲೆಕ್ಷನ್ ಬಂದಿದೆ ಅಂತ ಹೊರಟ್ಬಿಟ್ಟಿದ್ದಾರೆ. ಚುನಾವಣೆಗಿಂತ ಮುಂಚೆ ಎಲ್ಲ ನಮ್ಮ ಮಾನ್ಯ ಸಭಾಧ್ಯಕ್ಷರುಗಳು ತಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಬಿಜೆಪಿ ಪಕ್ಷದವರು ಅತಿರಥರು ಮಹಾರಥರಂತೆ ಹೋಗ್ತಾರೆ, ಕೊನೆಗೆ ಆಗಂತದ್ದು ಉತ್ತರ ಕುಮಾರರಾಗ್ತಾರೆ. ತಮ್ಗೆಲ್ಲ ಗೊತ್ತಿದೆ ಮಹಾಭಾರತದ ಕಥೆಯಲ್ಲಿ ವಿರಾಟ ಯಾವ ರೀತಿ ಯುದ್ಧವನ್ನ ಮಾಡೋಂಥ ಸಂದರ್ಭಕ್ಕೆ ಹೋದಂತ ಸಂದರ್ಭ. ಆ ವಿಚಾರದಲ್ಲಿ ಗೋವುಗಳು ಅಪಹರಿಸಿದಾಗ ವಿರಾಟ ಕುಮಾರ ನಾನೇ ಎಲ್ಲರನ್ನು ಫೇಸ್ ಮಾಡ್ತೀನಿ ಅಂತ ಹೋದಾಗ ಯಾವ ಪೇಜ್ ಅಲ್ಲಿ ಅಂತ ಯಾವ ಪುಸ್ತಕದಲ್ಲಿ ಇದೆ? ಕರ್ಣ ಮಹಾಭಾರತದ ಅರ್ಜುನನೆಲ್ಲ ನೋಡಿ ಗಾಬರಿ ಆಗ್ಬಿಡ್ತಾನಂತೆ. ಹಾಗೆ ಬಿಜೆಪಿ ಅವರು ಇವತ್ತು 2028 ಚುನಾವಣೆಗೆ ನಾವು ತಯಾರಿ ಮಾಡ್ಕೊಂಡಿದೀವಿ ಅಂತ ಅನ್ಕೊಂಡಿದ್ದಾರೆ. ಎಲ್ಲ ಒಂದ್ ಕಡೆ ವಿರಾಟರಾಗಿ ಉತ್ತರ ಕುಮಾರ್ ಆಗ್ಬಾರ್ದು ಅಂತ ಸುರೇಶ್ ಮುಗಿಸ್ಲಿ, ಮಾನ್ಯ ಸಭಾಧ್ಯಕ್ಷರೇ, ಮುಗಿಸ್ಲಿ ಅವರು. ಸುರೇಶ್ ನಾವೇನೋ ಎದುರು ಬಿಟ್ಟಿದ್ದೇವೆ, ನಾವು ಸೋಲೋ ಸಂತೆ ಮಾತೂರು ಚುನಾವಣೆಯಲ್ಲಿ ಒಂದು VSSN ಚುನಾವಣೆಯಲ್ಲಿ ಯಾಕೆ ರಿಗ್ ಮಾಡಿಸಿದ್ರು? ಮಾನ್ಯ ಸಭಾಧ್ಯಕ್ಷರೇ, ಚುನಾವಣೆ VSSN ಚುನಾವಣೆ ರಂಗನಾಥ್ ನೆಕ್ಸ್ಟ್ ಭಾಗೀರಥಿ ಮಾತಲ್ಲಿ ಮುಗಿಸಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಇವರು ಉತ್ತರ ಹೇಳ್ಬೇಕಿದ್ದು. ರಾಜ್ಯಕ್ಕೆ 2,88,000 ಲಕ್ಷ ಕೋಟಿ ನಷ್ಟ. ನಾನು ಹೇಗಾದ್ರೂ ಮಾಡಿ ಜಲ್ ಮಿಷನ್ ಮಾಡಿಸ್ಬೇಕು, 400 ಕೋಟಿ ರೂಪಾಯಿ ಬರುತ್ತೆ 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 ಅಂತ ಬಿಜೆಪಿ ಸಂದರ್ಭ ಕಾದು 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 ಇವರೆಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ಜಲ್ ಮಿಷನ್ ಎವ್ರಿ ಘರ್, ಪ್ರತಿ ಘರ್ಗೂ ಜಲ್ ಮಿಷನ್ ಅಂತ ಹಾಕಿದ್ರು, ಜಲ್ ಜೀವಂದು. ಈಗ ನೋಡಿದ್ರೆ ಯಾವ 400 ಕೋಟಿನೂ ಇಲ್ಲ, ಏನಿಲ್ಲ. ಅವ್ರು ಕೊಡ್ಬೇಕಾರೆ ಅಂತ 20,000 ಕೋಟಿ ರೂಪಾಯಿನ ಖತಮ್ ಮಾಡ್ಬಿಟ್ಟು ನಾವುಗಳು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಆಸ್ತಿನ ಇವಾಗ 30,000 ಕೋಟಿ ಕೊಡಂಗಾಗೋಗಿದೆ. ಇವರು ಕೇಂದ್ರ ಸರ್ಕಾರದವರು ಶುರು ಮಾಡಿದ್ದಂಥದ್ದು ಅವ್ರ ಹೆಸರು ಹಾಕತ್ತಾರೆ, ಎಲ್ಲ ಪುರಸ್ಕೃತ ನಮ್ದೇ ಇವತ್ತು ಅಂತ ಹೇಳ್ತಾರೆ. ಆಯುಷ್ಮಾನ್ ಭಾರತ್ ಹಂಗೆ ಮಾಡ್ತಾರೆ. ಇವತ್ತಿನ ದಿನ ಪ್ರತಿಯೊಂದು ಹೆಜ್ಜೆಲೂ ಇವರು ಯಾವ್ದು ದುಡ್ಡು ಕೊಡದಲೆ ತಮ್ಮ ಹೆಸರುಗಳು ಮಾತ್ರ ಹಾಕಣಕ್ ಹೊರಡ್ತಾರೆ. ಆ ಕಾರಣಕ್ಕೋಸ್ಕರ ಒಂದ್ ಮಾತಿನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಊರಿನ ಬಡತನ ಮಡಿವಾಳನಿಗೆ ಗೊತ್ತು, ಊರಿನ ಸಿರಿತನ ಅಕ್ಕಸಾಲಿಗನಿಗೆ ಗೊತ್ತು. ಹಾಗೆ ಬಡಸ್ತನದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಗುರುತಿಸುವಂಥದ್ದು. ಅದಕ್ಕೋಸ್ಕರನೇ ಗೃಹಲಕ್ಷ್ಮಿ ಕೊಟ್ಟಿದ್ದು. 2,000 ರೂಪಾಯಿ ಇವತ್ತು ಆಡ್ಕತಾರೆ. ನಾನ್ ನೋಡಿದ್ದೇನೆ 2,000 ರೂಪಾಯಿಲಿ ಬಹಳಷ್ಟು ಜನ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಸಾಲವನ್ನು ತೀರ್ಸೋಕೆ ತಂದೆ ತಾಯಿಗಳು ಉಪಯೋಗಿಸಿದ್ದಾರೆ. ನಾನು ನೋಡಿದ್ದೇನೆ ಬಹಳಷ್ಟು ಜನ ತಮ್ಮ 1 ಎಕರೆ ಅರ್ಧ ಎಕರೆಗಳಲ್ಲಿ ಬೋರ್ವೆಲ್ ಅನ್ನ ಉಪಯೋಗಿಸಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ನಾನು ನೋಡಿದ್ದೇನೆ ಒಬ್ಬ ಹ್ಯಾಂಡಿಕ್ಯಾಪ್ ತನ್ನ ಗಾಡಿ ಟ್ರೈಸೈಕಲ್ ತೊಡೆದುಕೊಳ್ಳಕ್ಕೆ ಈ 2,000 ರೂಪಾಯಿ ಉಪಯೋಗಿಸಿದ್ದಾನೆ. ಬದುಕಿನ ಬದಲಾವಣೆಗೆ ಏನ್ ಮೈಕ್ರೋ ಫೈನಾನ್ಸ್ ಇದೆ, ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ತೀರ್ಕೊಂಡಂತ ನಿರ್ಧಾರ ಇದು ಭಾರತ ದೇಶಕ್ಕೆ ಒಂದು ಮಾದರಿ. ಮಾನ್ಯ ಸಭಾಧ್ಯಕ್ಷ, ಅದರಂತೆ ಇವತ್ತು ಮಡಿವಾಳದವರು ಅವ್ರಿಗೆ ಗೊತ್ತಿರುತ್ತೆ ಊರಿನ ಬಡಸ್ತನ ಯಾರ್ಯಾರು ಬೆಗ್ಗರ್ಸ್ ಇದ್ದಾರೆ, ಯಾರ್ಯಾರಿಗೆ ಹಳೆ ಬಟ್ಟೆಗಳಿದೆ ಅಂತ ಮಡಿವಾಳದವ್ರು ಮಾತ್ರ ಗುರುತಿಸೋದಂತೆ. ಅದೇ ರೀತಿ ಯಾರ ಮನೇಲಿ ಚಿನ್ನ ಇದೆ, ಯಾರು ಶ್ರೀಮಂತರು ಅಂತ ತಿಳ್ಕೊಳೋರು ಅಕ್ಕಸಾಲಿಗರಂತೆ. ಹಂಗೆ ಬಿಜೆಪಿ ಪಕ್ಷದವರು ಅಕ್ಕಸಾಲಿಗರಾಗ್ಬಿಡಿ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಶ್ರೀಮಂತರು ಬಹಳಷ್ಟು ಜನ ಇದ್ರೂ ಸಹ ಬಡವರ ಬಗ್ಗೆ ಕಾಳಜಿ ವಹಿಸಿ ಅಂತ ನಾನು ಮಾನ್ಯ ಸಭಾಧ್ಯಕ್ಷರು ಮಾನ್ಯ ಸಭಾಧ್ಯಕ್ಷ ಭಾಗೀರಥಿ ಮಾತಾಡಿ. ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷರೇ, ಕಂಕ್ಲೂಡ್ ಮಾಡಿ. ಎಲ್ಲರೂ ಮಾತಾಡ್ಬೇಕಲ್ಲ. ಇವತ್ತು ನಂದೊಂದು ವಿಚಾರ, ಊರ್ದೊಂದು ವಿಚಾರ ಹೊಡ್ತೀವಿ. ಯಾವ್ದು ಮತ್ತೆ ಇಷ್ಟೊತ್ತಂತ ಮಾತಾಡಿದ್ರು ಆಯ್ತು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇವತ್ತು ಕರ್ನಾಟಕಕ್ಕೆ ಹೈಯೆಸ್ಟ್ ಇದೆ, ಎಲ್ಲರಿಗೂ ಗೊತ್ತಿದೆ. ಇವತ್ತು ತಲವಾರ ಆದಾಯ ಎಲ್ಲರಿಗೂ ಗೊತ್ತಿದೆ. ನಾವು ಹೆಚ್ಚಿಗೆ 33 ಇವಾಗ ಈಗ ತಾನೇ ಮಾತಾಡೋರು ರೆಡ್ಡಿ ಅವರು. ಫಸ್ಟ್ ಹಾಫ್ ಚೆನ್ನಾಗಿ ಮಾಡೋರು, ಸೆಕೆಂಡ್ ಹಾಫ್ ಯಾಕೆ ಮಾತಾಡೋರು ಗೊತ್ತಾಗ್ಲಿಲ್ಲ. ಆರ್ಥಿಕ ಚಟುವಟಿಕೆಗಳು ಇವತ್ತು ಬಹಳಷ್ಟು ಒಂದೊಂದು ಇಂಚಲ್ಲೂ ನಾವು ಪಾಸಿಟಿವ್ ಆಗಿ ಹೋಗ್ತಾ ಇದೀವಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ಕೇಳಂತದ್ದು ಆಯ್ತು, 7th ಪೇ ಕಮಿಷನ್, ಆ ಸಬ್ಸಿಡಿ ಇವತ್ತು ಯಾರಿಗೂ ಗೊತ್ತಾಗ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಬಿಜೆಪಿಯವರು ಮೈಕ್ ಹಿಡಿತಾರೆ ಏನಂತ, ಸಬ್ಸಿಡಿಗಳನ್ನ ನಾವು ಕೊಡ್ತಾ ಇದೀವಿ ಅಂತ.
ಒಂದೇ ಒಂದು ಸಬ್ಸಿಡಿನ ಬಿಜೆಪಿ ಸರ್ಕಾರ ಬಂದಾಗ್ಲಿಂದ ಯಾವ್ದಾರು ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷ? ಇವ್ರಿಗೊಂದು ಜ್ಞಾಪಿಸ್ತೇನೆ, ಬಂಗಾರಪ್ಪ ಅವರು ಕಾಂಗ್ರೆಸ್ ಪಕ್ಷ ಬಂದಾಗ ಎಲ್ಲ ರೈತರಿಗೂ IP ಸೆಟ್ಟಿನ ಉಚಿತ ಮಾಡಿದ್ದು ಯಾವ ಪಾರ್ಟಿ? ಇವತ್ತು ಅವ್ರು ಕೇಳ್ತೇನೆ, ಅವತ್ತಿನ ದಿನ ಅನ್ನ ಭಾಗ್ಯದಿಂದ ಹಿಡಿದು, ಕೃಷಿ ಭಾಗ್ಯದಿಂದ ಹಿಡಿದು, ಕ್ಷೀರ ಭಾಗ್ಯದಿಂದ ಹಿಡಿದು, ಬಟ್ಟೆ ಭಾಗ್ಯದಿಂದ ಹಿಡಿದು, ಇಂದಿರಾ ಕ್ಯಾಂಟೀನಿಂದ ಹಿಡಿದು, ವಿದ್ಯುತ್ ಭಾಗ್ಯದಿಂದ ಹಿಡಿದು, ಶಕ್ತಿ ಭಾಗ್ಯದಿಂದ ಹಿಡಿದು, ಗೃಹಲಕ್ಷ್ಮಿ ಭಾಗ್ಯದಿಂದ ಪ್ರತಿಯೊಂದು ಭಾಗ್ಯನ ಯಾಕೆ ಕಾಂಗ್ರೆಸ್ ಮಾತ್ರ ಮಾಡೋಕ್ಕಾಯ್ತು? ಯಾಕೆ ಇವ್ರು ಮಾಡಲಿಲ್ಲ? ಒಂದೇ ಒಂದು ವಿಚಾರದಲ್ಲಿ ಇವ್ರು ಏನಾರು ಹೆಜ್ಜೆ ತೆಗೆದುಕೊಂಡ್ರ? ಬರೀ ಎಲ್ಲಾರನ್ನೂ ಹೀಯಾಳಿಸ್ಕೊಳ್ಳೋದು, ಆಡ್ಕೊಳ್ಳೋದು ಬಿಟ್ರೆ, ಕಾಲು ಎಳೆದ್ ಬಿಟ್ರೆ, ಯಾವ್ದಾರ ಕಷ್ಟ ಸುಖ ಬಂದಾಗ ಹೋಗ್ಲಿ ಬಂದು ನಿಂತು ಬಿಜೆಪಿ ಪಕ್ಷದವರು ಎಲ್ಲರೂ ಒಂದ್ ಕಡೆ ಬಡವ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷ. ಈ ವಿಚಾರ ಬಿಡಿ, ನಮ್ಮ ಕೇಂದ್ರ ಸರ್ಕಾರದ ಒಂದೇ ಒಂದು ನೋವು ಏನು ಅಂತಂದ್ರೆ ನಿಂತೋಯ್ತಲ್ಲ ರಂಗನಾಥ್, ಮಾನ್ಯ ಸಭಾಧ್ಯಕ್ಷರೇ, ಗಡಿಗೆಯಲ್ಲಿ ಎಣ್ಣೆ ಇರುವ ತನಕ ಗರಿತಿಗೆ ನಿದ್ದೆ ಇಲ್ಲ ಅಂತೆ. ಗಡಿಗೆಯಲ್ಲಿ ಎಣ್ಣೆ ಇರುವ ತನಕ ಗರಿತಿಗೆ ನಿದ್ದೆ ಇಲ್ಲ. ಬಡವರಿಗೋಸ್ಕರ ಕಷ್ಟಪಡೋರ್ಗು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರು, ಒಂದು ನಿಮಿಷ, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬ್ರಿಗೆ ನಿದ್ದೆ ಬರೋದಿಲ್ಲ. ಬಡವರ ಬಗ್ಗೆ ಚಿಂತನೆ ಮಾಡೋದ್ರಿಂದ ತಾಲೂಕಿಗೆ ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅದೊಂದು ಗಾದೆ ಹೇಳ್ಬಿಡ್ರಿ. ಸುರೇಶ್ ಅವರ ಮಾತನ್ನು ಮುಗಿಸ್ಲಿ. ಸುರೇಶ್, ಬೇರೆ ಮಾತಾಡ್ಲಿಕ್ಕಿದೆ. ನೆಕ್ಸ್ಟ್ ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ? 2028ಕ್ಕ 2026 ಮೇ ಆದ್ಮೇಲೆ. ಸುರೇಶ್ ಗೌಡ್ರೆ, ನೀವು ಕಂಟಿನ್ಯೂ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ತಾಲೂಕಿನ ವಿಚಾರಕ್ಕೆ ಹೇಳ್ತೇನೆ. ಇವತ್ತಿನ ದಿನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಹೆಚ್ಚಿನ ಒತ್ತನ್ನು ಸಿಕ್ಕಿ ಇವತ್ತು ಬಹಳಷ್ಟು ನನಗೆ ರೈತರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಬಹಳಷ್ಟು ಸಮಗ್ರವಾದಂತಹ ಒಂದು ಶಕ್ತಿಯನ್ನು ಸಿಕ್ಕಿದೆ ಮಾನ್ಯ ಸಭಾಧ್ಯಕ್ಷ. ಹಾಗೇನೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಇವತ್ತೇನು ಪೋಡಿಯಿಂದ ಹಿಡಿದು ಕಂದಾಯದಿಂದ ಹಿಡಿದು ಪ್ರತಿಯೊಂದು ಹೆಜ್ಜೆಯಲ್ಲೂ ಬಹಳಷ್ಟು ಸುಧಾರಣೆ ತಂದಿರೋದು, ವಿಶೇಷವಾಗಿ ಅವ್ರಿಗೂ ಅಭಿನಂದನೆಗಳು ಮಾನ್ಯ ಸಭಾಧ್ಯಕ್ಷ. ಹಾಗೇನೆ PWD ಮತ್ತು RDPR ಇವಾಗ ಏನೋ ನಾವು ಪಥ ಕಾಯ್ತಾ ಇದೀವಿ, ಪಥದಲ್ಲಿ ಈಗ 30 ಕಿಲೋಮೀಟರ್ ಕೊಡ್ತೀವಿ ಅಂತ ಹೇಳಿದರೆ, ಅದನ್ನು ಒಂದ್ ಕಡೆ ಮೈನರ್ ಇರಿಗೇಷನ್ ಮಂತ್ರಿಗಳಿಗೂ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈಗ ನನ್ ಕೇಳೋಂಥದ್ದು ಮಾನ್ಯ ಸಭಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ನನ್ನ ನೋವುಗಳು ಹೇಳ್ಕೋಬೇಕು. ಒಂದು, ನಾನೊಬ್ಬ ಡಾಕ್ಟರ್ ಆಗಿದ್ಕೊಂಡು ನನಗೆ ಮೆಡಿಕಲ್ ಕಾಲೇಜ್ ಬೇಕು, ನೀವು ಕೊಡೋಕ್ಕಾಗೋದಿಲ್ವಾ? ನನಗೆ ಯಾವ್ದಾರು ಸ್ನೇಹಿತರನ್ನ ಹಿಡ್ಕೊಂಡ್ ಬರ್ತೀನಿ, PPP ಮಾಡಲಲ್ಲಿ ನನಗೆ ತಾಲೂಕು ಹಾಸ್ಪಿಟ್ಲಿನ PPP ಮಾಡಲಲ್ಲಿ ಬೇರೆ ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಅನುಮತಿ ಬೇಕು. ಅದು ಕ್ಯಾಬಿನೆಟ್ ಅಲ್ಲಿ ಆಗಬೇಕು. ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಮುಖ್ಯಮಂತ್ರಿ ಅವ್ರಿಗೆ. ಒಂದು, ಎರಡನೇದು, ಈಗ ತಾನೇ ನಮ್ಮ ಸೋಮಶೇಖರ್ ಯಶಸ್ವಿನಿ ಸ್ಕೀಮ್ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ನಾವು ಅನುಕೂಲತೆ ಆಗ್ತಿರೋಂಥದ್ದು ಇದು ತೆಗೆದುಕೋಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೂಲಕ ಕೇಳ್ಕೊತೇನೆ. ಈಗ 16 ವರ್ಷದ ಪ್ರೈವೇಟ್ ಬಿಲ್ ಏನು ಇವಾಗ ಬ್ಯಾನ್ ಮಾಡಿದ್ದಾರೆ, ಅದು ರೆಗ್ಯುಲೇಷನ್ ಮಾಡ್ಲಿಕ್ಕೋಸ್ಕರ ನಾನು ಪ್ರೈವೇಟ್ ಬಿಲ್ ತಂದಿದ್ದೆ. ನೀವೇನೋ ಅವಕಾಶ ಮಾಡಿಕೊಟ್ಟಿಲ್ಲ. ಅದೇನೋ 4 ಡಿಪಾರ್ಟ್ಮೆಂಟ್ಗಳು ಕೂತ್ಕೊಂಡು ಕಲ್ಯೂಟ್ ಮಾಡ್ಬೇಕಂತೆ. ಆದ್ರೂ ಸಹ ನನ್ನ ಮಧ್ಯದಲ್ಲಿ ಅದು ಯಾವ ರೀತಿ ನಿರ್ಬಂಧನೆ ಮಾಡಬೇಕು ತಾವು ಅವಕಾಶ ಮಾಡಿಕೊಡ್ಬೇಕು. ಹಾಗೇನೆ ಇವತ್ತಿನ ದಿನ ನಾನು RDPR ಮಂತ್ರಿಗಳು ಮತ್ತು IT ಮಂತ್ರಿಗಳು ಇದ್ದಾರೆ. ನನ್ನಲ್ಲಿ ವಿಶೇಷವಾಗಿ ಅವ್ರನ್ನ ಕೋರಿಕೆ ಕೇಳ್ಕೊತೀನಿ. ನಮ್ದು 100 ಕಿಲೋಮೀಟರ್ ಇದೆ ಮಾನ್ಯ ಸಭಾಧ್ಯಕ್ಷ ಬೆಂಗಳೂರಿಂದ. ಈ ಕಡೆ ರಾಮನಗರ ಫಿಲ್ ಆಗ್ಬಿಟ್ಟಿದೆ, ಚನ್ನಪಟ್ಟ ಫಿಲ್ ಆಗಿದೆ, ಈ ಕಡೆ ಹೊಸಕೋಟೆ ಫಿಲ್ ಆಗಿದೆ, ಎಲ್ಲಾ ಕಡೆ ಇದೆ. ನಿಮ್ಗೆ ಸಿಗೋದು ಒಂದೇ ಕುಣಿಗಲ್ಲು, ಒಂದೇ ಡೆವಲಪ್ಮೆಂಟ್ಗೆ. ನಾನೊಂದು 100 acres ಕೊಡ್ತೀನಿ. ಅವ್ರಿಗೆ ಕೇಳ್ತಾ ಇದ್ದೀನಿ, ಇವಾಗ ಏನೋ ಲೀಪ್ ಪ್ರೋಗ್ರಾಮ್ ಮಾಡಕ್ ಹೊರಟಿದ್ದಾರೆ. ಏನದು? ಲೋಕಲ್ ಎಕಾನಮಿಕಲ್ ಆಕ್ಸಿಲರಿ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಅಲ್ಲಿ ನಾನು 100 acres ಕೊಡ್ತೀನಿ. ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂಗೆ ವಿಶೇಷವಾಗಿ ಅದ್ರ ಮೇಲೆ ಬಹಳಷ್ಟು ಆಸಕ್ತಿ ಇದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಕ್ಕೆ ಅಂತ ಅಂದ್ರೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ಪ್ರತಿಯೊಂದು ಭಾರತ ದೇಶದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಾವು ಅದರಲ್ಲಿ ಪ್ರೋಗ್ರೆಸ್ ಆದ್ರೇನೆ. ಇವತ್ತು ಇರಾನ್ US ವಾರ್ ನೋಡ್ತಾ ಇದ್ದೀರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ದೇರ್. ಅದಕ್ಕೋಸ್ಕರನೇ ₹100 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿ ನಾನು IT ಮಿನಿಸ್ಟರ್ ಹತ್ರ ನನ್ನ ಕುಣಿಗಲ್ ತಾಲೂಕಿಗೆ ಅವಕಾಶ ಮಾನ್ಯ ಅಧ್ಯಕ್ಷರೇ, ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಲಾಸ್ಟ್ ಕನ್ಕ್ಲೂಡ್ ಮಾಡಕ್ಕೆ ಅವಕಾಶ ಮಾಡಿ. ಈ ಕಡೆ ನೋಡಿ, ಇದು ರೇಷ್ಮೆದು ಬೋನಸ್ 8 ತಿಂಗಳಿಂದ ಕೊಟ್ಟಿಲ್ಲ. ಅದನ್ನ ನಾನು ಸರ್ಕಾರಕ್ಕೆ ಹೌದು ಅಕ್ಸೆಪ್ಟ್ ಮಾಡ್ಕೋತೀವಿ. ಅದ್ರಲ್ಲಿ ಅವಮಾನ ಸಭಾಧ್ಯಕ್ಷರೇ, ಸುರೇಶ್ ನಿಮ್ಮ ಉಳ್ಕೊಂಡು ನೀವು
ಮನೆ ಸಭಾಧ್ಯಕ್ಷ ಕೇಳ್ಕೊಳ್ಳಿ ನನ್ನ Conclude ಮಾಡಿ. ಮತ್ತೆ ಇಷ್ಟೊತ್ತು ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಟ್ಟಿಲ್ಲ 5 ತಿಂಗಳು ಯಾಕೆ ಮಾತಾಡ್ತೀರಿ? ಒಂದೇ ಒಂದು ವಿಚಾರ, ನನಗೆ ಹೆಣ್ಮಕ್ಳದ ವಿಚಾರದಲ್ಲಿ ಇದೆ ಮಾನ್ಯ ಸಭಾಧ್ಯಕ್ಷ. ಅದು ಮತ್ತೆ ಇನ್ನೊಂದು ನೆಕ್ಸ್ಟ್ ಮಾತಾಡ್ಬೋದು. ಕೇಳಿ ಮನೆ ಇದು ಸೀರಿಯಸ್ ಇದು. ಡಾಕ್ಟರ್ ಆಗಿ ಇದ್ಕೊಂಡು ಮೆನ್ಸ್ಟ್ರಲ್ ಹೈಜೀನ್ ವಿಚಾರದಲ್ಲಿ ಅವೇರ್ನೆಸ್ ಬಹಳ ಕಡಿಮೆ ಇದೆ. ನಾನು ಅದಕ್ಕೋಸ್ಕರನೇ ಏನ್ ಮಾಡಿದೆ, ಸುಮಾರು ಮೆನ್ಸ್ಟ್ರಲ್ ಕಪ್ ಅಂತ ಹೊಸದಾಗಿ ಬಂದಿದೆ. ರೆಡ್ಡಿ ಸರ್ ಕೂತ್ಕೊಳ್ಳಿ ಸರ್ ಪ್ಲೀಸ್. ರಂಗನಾಥ್ ಒಂದ್ ನಿಮಿಷ, ಇದು ವೆರಿ ಇಂಪಾರ್ಟೆಂಟ್ ಸರ್. ದಿಸ್ ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಸಮ್. ಫಸ್ಟ್ ಮಾತಾಡ್ಬೇಕಿತ್ತಲ್ಲ ನೀನು. ಏನಾಗಿದೆ, ಪೀಪಲ್ ಆರ್ ಯೂಸಿಂಗ್ ಅನ್ಹೈಜೆನಿಕ್ ಕ್ಲಾತ್ಸ್. ನಾನು ಅದಕ್ಕೋಸ್ಕರನೇ 5,000 ಮೆನ್ಸ್ಟ್ರಲ್ ಕಪ್ಪು ಕಾಸ್ಟಿಂಗ್ ಅರೌಂಡ್ 20 lakh rupees ಮುಂದಿನ ದಿನಗಳ ಈಗ ನೆಕ್ಸ್ಟ್ ವೀಕ್ ನಾನು ಮಾಡಿಸ್ತಾ ಇದ್ದೀನಿ ನಮ್ಮ ಕುಣಿಗಲಲ್ಲಿ. ಗೌರ್ಮೆಂಟ್ ಶುಡ್ ಸಪೋರ್ಟ್ ಅ ಮೆನ್ಸ್ಟ್ರಲ್ ಕಪ್ ವಿಚ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಮೋರ್ ದೆನ್ 8 years. ಸೊ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರಿಗೆ ನಿಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ದಿನ ನಾವು ಹೋಗಿ ಪಬ್ಲಿಕಲ್ ಟಾಯ್ಲೆಟಲ್ಲಿ ಯೂರಿನೇಷನ್ ಮಾಡ್ತೀವಿ, ಯಾರು ಕೇಳಲ್ಲ. ಎಲ್ಲರ ಮುಂದೆ ಕಿಸ್ ಹೊಡಿತಾರೆ, ಯಾರು ಕೇಳಲ್ಲ. ಆದರೆ ಹೆಣ್ಮಕ್ಳುಗಳಿಗೆ ಒಂದು ಪಬ್ಲಿಕಲ್ಲಿ ಅವರು ಮೆನ್ಸ್ಟ್ರಲ್ ಪ್ಯಾಡ್ ತರಕ್ಕೆ ಪೇಪರಲ್ಲಿ ಕವರಲ್ಲಿ ಹಾಕ್ಬಿಟ್ಟು ತರ್ತಾರೆ. ವಿ ನೀಡ್ ಟು ಚೇಂಜ್ ದಟ್. ಬಾಯ್ಸಿಂದ ಹಿಡಿದು ಹುಡುಗರ ತನಕ ಇದು ಅವೇರ್ನೆಸ್ ತರಲಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ವಿ ಆರ್ ಫೇಲಿಂಗ್ ಇನ್ ಗೆಟಿಂಗ್ ದಿ ಸೋಷಿಯಲ್ ಜಸ್ಟಿಸ್ ಫಾರ್ ದಿ ಲೇಡೀಸ್. ಸೊ ಇಂಥವ್ರು ಕೇಳಿ ಸರ್, ನಾನು ಹೇಳ್ತೀನಿ, ಅದಕ್ಕೆ ಟೈಮ್ ಕೊಡಲ್ಲ ನೀವು. ಸರ್ ಇದು ಲಾಸ್ಟ್ ವಿಚಾರ ಮಾತಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಒಂದು ಆಯ್ತು ಸರ್, ನೀವು ವಿಶೇಷವಾಗಿ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ನಾನು ಲಾಸ್ಟ್ ಒಂದೇ ಒಂದು ನಾನು ಕೇಳೋಂಥದ್ದು, ಈ ಭಾಗ್ಯಗಳು ಕೊಡೋದ್ರ ಜೊತೆಗೆ ನಾವೇನು ಸಬ್ಸಿಡಿಗಳು ಕೊಡೋದ್ರ ಜೊತೆಗೆ ನಾನು ಕೇಳೋದಿಷ್ಟೇ ಸರ್, ಮುಂದಿನ ದಿನಗಳಲ್ಲಿ ರೈತರಿಗೆ ಬಗ್ಗೆ ಇವತ್ತೇನು ನನಗೆ ನೋಡಿ ಸರ್, ನನ್ನ ಹಳ್ಳಿಯಿಂದ ಬಂದಿದ್ದೀನಿ. ನಾನೇನೋ ಹಳ್ಳಿಯಿಂದ ಬಂದಿದ್ದೀನಿ ಅಂದರೆ ನಾನು ಬೆಂಗಳೂರಲ್ಲಿ ಓದ್ಕೊಂಡು ಹಳ್ಳಿಗೆ ಹೊರಟೋದೆ. ಈಗ MLA ಆಗಿ ನನಗೆ ಆಶೀರ್ವಾದ ಮಾಡೋರು. ರೈತರ ಮಕ್ಕಳನ್ನ ಒಬ್ಬರು ಮದುವೆ ಆಯ್ತಿಲ್ಲ ಸರ್, ಹೊಟ್ಟೆ ಉರಿಯುತ್ತೆ ಸರ್. ನಾನು ಯಾದಗಿರಿಗೆ ಹೋಗಿ ಮದುವೆಗಳಿಗೆ ಅಟೆಂಡ್ ಮಾಡಿ ಬಂದಿದ್ದೀನಿ ಸರ್. ಒಂದು 50 ಜನ ಲಾಸ್ಟ್ ಇಯರ್ ಹೆಣ್ಮಕ್ಳು ಯಾದಗಿರಿಯಿಂದ ಕರ್ಕೊಂಡ್ಬಂದು ಕುಣಿಗಲ್ಗೆ. ಅದಕ್ಕೋಸ್ಕರ ನಾನು ಅವತ್ತೇ ಹೇಳಿದೆ, ಏನಾರ ವಿಶೇಷವಾಗಿ ರೈತರಿಗೆ ಯಾರು ಸೊಸೆದಿರಾಗ್ತಾರೆ ಅವ್ರಿಗೆ ವಿಶೇಷವಾದಂಥ ಭತ್ಯೆ ಕೊಡಬೇಕು ಅಂತ ನಾನು ಕೈ ಮುಗಿದ್ಕೊಂಡು ಕೇಳ್ಕೊತೀನಿ ಸರ್. ಓಕೆ ಸರ್, ಕಂಕ್ಲೂಡ್ ಮಾಡಿ. ಹಾಗಾಗಿ ಮುಂದಿನ ಒಂದು ಸಾಲಿನಲ್ಲಿ ನಾವು ರೈತರ ಸೊಸೆದಿರಿಗೋಸ್ಕರ ಗೌರ್ಮೆಂಟ್ ಸಬ್ಸಿಡಿ ಆರ್ ಗೌರ್ಮೆಂಟ್ ಒಂದು ಭತ್ಯೆ ಕೊಡುವಂಥದ್ದು, ಇನ್ಸೆಂಟಿವ್ಸ್ ಕೊಡುವಂಥದ್ದು ಮಾಡಬೇಕು ಅಂತ ಹೇಳಿ ನೀವು ವಿಶೇಷವಾಗಿ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.